ಲೋಕಸಭಾ ಚುನಾವಣೆ ಸನಿಹದಲ್ಲೇ ರಾಜಕೀಯ ಮೇಲಾಟಗಳು ಜೋರಾಗಿ ನಡೀತಾ ಇವೆ. ಅದರಲ್ಲೂ ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಿದೆ ತಡ ಮಂಡ್ಯದಲ್ಲಿ ದಳಪತಿಗಳ ದರ್ಬಾರ್ ಜೋರಾಗೇ ಇದೆ ಅನ್ನುವಂತ ಮಾತುಗಳು ಕೇಳಬರ್ತಾ ಇದೆ. ಆದ್ರೆ ಇತ್ತ ಸುಮಲತಾ ಅಂಬರೀಶ್ ಅವರು ಕ್ಷೇತ್ರ ಬಿಟ್ಕೊಡೋ ಬಗ್ಗೆ ಯಾವ ಮನಸ್ಸು ಮಾಡ್ತಾ ಇಲ್ಲ. ಅದರಲ್ಲೂ ಟಿವಿ9 ಸಂದರ್ಶನದಲ್ಲಿ ಸಂಸದೆ ಮಾತನಾಡಿರುವಂತಹ ಧಾಟಿ ನೋಡಿದ್ರೆ ಈ ಬಾರಿಯೂ ಮಂಡ್ಯ ರಣರಣ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಮೂರು ಪಕ್ಷಗಳಲ್ಲಿ ರಾಜಕಾರಣ ಗರಿಗೆದರಿದೆ. ಹೆಚ್ಚಿನ ಸೀಟು ಗೆಲ್ಲುವ ಸಲುವಾಗಿ ಪಕ್ಷ ಬಲವರ್ಧನೆಗೆ ದಳಪತಿಗಳು ಕಮಲ ನಾಯಕರ ಜೊತೆ ಕೈ ಜೋಡಿಸಿದ್ರೆ, ಕಾಂಗ್ರೆಸ್ ಏಕಾಂಗಿಯಾಗಿ ದೋಸ್ತಿಗಳಿಗೆ ತಿರುಗೇಟು ಕೊಡೋಕೆ ಸನ್ನದ್ಧವಾಗಿದೆ. ಹೀಗಿರುವಾಗ ಬಿಜೆಪಿ ಜೆಡಿಎಸ್ ಬಾಯಿ ಅಂತಿರೋ ಬೆನ್ನಲ್ಲೇ ಮಂಡ್ಯ ಮಲ್ಲ ಯುದ್ಧದಲ್ಲಿ ಜೆಡಿಎಸ್ ತೊಡೆ ತಟ್ಟುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಲೋಕಸಭೆ ಅಖಾಡದಲ್ಲಿ ಕುಮಾರಸ್ವಾಮಿ ಅಗ್ನಿ ಪರೀಕ್ಷೆಗಿಳಿಯುವ ಸಾಧ್ಯತೆಯೂ ಇದೆ. ಆದರೆ ಇದೇ ಮಂಡ್ಯದ ಕಣದಲ್ಲಿ ಸ್ವಾಭಿಮಾನದ ಅಲೆ ಎಬ್ಬಿಸಿ ದೆಹಲಿಗೆ ಪುಟಿದಿದ್ದ ಸಂಸದೆ ಸುಮಲತಾ ಕೂಡ ಅಖಾಡದಲ್ಲಿ ತಾನೂ ಇರೋ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಸುಮಲತಾಗೆ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಡೌಟ್ ಅಂತಾನೆ ಹೇಳಲಾಗ್ತಿದೆ. ಆದ್ರೆ ಸುಮಲತಾ ಮಾತ್ರ ಬಿಜೆಪಿಯಿಂದಲೇ ಟಿಕೆಟ್ ನಿರೀಕ್ಷೆ ಇಟ್ಕೊಂಡಂತಿದ್ದಾರೆ. ಈ ಬಗ್ಗೆ ಟಿವಿ9 ಸಂದರ್ಶನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವ ಮಂಡ್ಯ ಗೌಡ್ತಿ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡೋ ಮಾತೇ ಇಲ್ಲ ಅನ್ನೋ ಧಾಟಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿ ಮಂಡ್ಯ ಸೀಟ್ ಉಳಿಸ್ಕೊಳ್ಬೇಕು ಅಂತ ಕೇಳ್ತೀನಿ. ಐ ವಿಲ್ ಟೆಲ್ ದಮ್ ಪ್ರೆಸೆಂಟ್ ರಿಯಾಲಿಟಿ ಆಫ್ ಮಂಡ್ಯ ಏನು ಅನ್ನೋದನ್ನು ಖಂಡಿತ ಅವ್ರಿಗೆ ನಾನು ತೋರಿಸ್ಕೊಡ್ತೀನಿ. ಬಿಕಾಸ್ ನಾನು ಅಲ್ಲಿರೋದ್ರಿಂದ ನನ್ನ ಜಿಲ್ಲೆಯಲ್ಲಿ ನಡೀತಾ ಇರೋ ಒಂದು ಡೆವಲಪ್ಮೆಂಟ್ಸ್ ಅಥವಾ ಚೇಂಜಸ್ ಏನಿದೆ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಆ ಒಂದು ಏನು ಬದಲಾವಣೆ ಆಗಿದೆ, ಮೈಂಡ್ ಸೆಟ್ ಹೆಂಗೆ ಚೇಂಜ್ ಆಗ್ತಾ ಇದೆ, ನಾವು ಹೆಂಗೆ ಚೇಂಜ್ ಮಾಡ್ಬೋದು ಅದನ್ನು ಅನ್ನೋ ವಿಚಾರ ನಾನು ಹಾಗೆ ಮಾತಾಡಿದ್ದೀನಿ ಅವ್ರಿಗೆ. ಡೆಫಿನೆಟ್ಲಿ ಆ ಒಂದು ರಿಯಾಲಿಟಿನ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ. ಖಂಡಿತ ಮಂಡ್ಯದಲ್ಲಿ ಬಿಜೆಪಿ ಬಾವುಟನ ಹಾರಿಸ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಆ ಆಸೆ ಇಟ್ಕೊಂಡು ಬಿಜೆಪಿ ಮಂಡ್ಯ ಸೀಟ್ನ ಉಳಿಸ್ಕೋಬೇಕು ಅನ್ನೋ ರಿಕ್ವೆಸ್ಟ್ನ ನಾನು ಅವ್ರಿಗೆ ಮಾಡ್ತೀನಿ. ಜೆಡಿಎಸ್ ಪರವಾಗಿ ಅಥವಾ ವಿರೋಧವಾಗಿ ನಾನು ನಿಲ್ಲಬೇಕಿಲ್ಲ. ಜೆಡಿಎಸ್ ಪರವಾಗಿ ಅಥವಾ ವಿರೋಧವಾಗಿ ನಾನೇನು ನಿಂತ್ಕೊಳ್ಬೇಕಾಗಿಲ್ಲ. ಒಂದು ಮೈತ್ರಿ ಅಂತ ಆದಮೇಲೆ ಅವ್ರಿಗೆ ಪಕ್ಷನೇ ಇದೆ, ಲೀಡರ್ಸ್ ಇದೆ, ಯಾರ್ಯಾರು ಅವ್ರ ಪರವಾಗಿ ನಿಂತ್ಕೋಬೇಕೋ ಅವರಿಬ್ಬರು ಡಿಸೈಡ್ ಮಾಡ್ಕೋತಾರೆ. ಪ್ಲಸ್ ಮಂಡ್ಯ ನನ್ನ ವಿಷಯ ಏನಂದರೆ ಮಂಡ್ಯ ಸೀಟ್ನ ಬಿಜೆಪಿ ಉಳಿಸ್ಕೋಬೇಕು. ದಟ್ ಇಸ್ ಮೈ ವಿಶ್. ಪ್ರೀತಿ ಅಭಿಮಾನ ಸಿಕ್ಕಿದ ಕಡೆ ನಾನು ಬಿಟ್ಟು ಹೋಗಲ್ಲ. ಯಾರು ನಂಬಿರಲ್ವೇನೋ ಒಬ್ಬ ಇಂಡಿಪೆಂಡೆಂಟ್ ಎಂಪಿಗೆ 1.25 ಲಕ್ಷ ಮಾರ್ಜಿನಲ್ಲಿ ಗೆಲ್ಲಿಸ್ತಾರೆ ಅಂತ ಯಾರು ಹೇಳಿದ್ರು ಯಾರು ಒಪ್ತಿರ್ಲಿಲ್ವೇನೋ. ಸೊ ಈ ರೀತಿ. ಬ್ಯೂರೋ ರಿಪೋರ್ಟ್, ಟಿವಿ9.